ಬಂಧುಗಳು, ನಾನು ತುಮಕೂರಿನಲ್ಲಿರುವಂತಹ ಕೇಂಬ್ರಿಡ್ಜ್ ಕಾಲೇಜಿನಲ್ಲಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಮತ್ತೊಮ್ಮೆ ಇದನ್ನು ರಿಪೀಟ್ ಮಾಡ್ತೇನೆ. ಯಾರಾದರೂ ಹೊಸ ವಿವರಿಸಿದ್ರೆ ಯಾವ ಕಾರಣಕ್ಕಾಗಿ ಈ ಕಾಲೇಜಿಗೆ ನಾನು ಬಂದಿದ್ದೇನೆ ಅಂದರೆ ತುಂಬ ಜನಕ್ಕೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ. ನಿಮ್ಗೆ ಯಾರನ್ನೂ ಒತ್ತಾಯಿಸ್ತಾ ಇಲ್ಲ ಇಲ್ಲಿಗೆ ಬರಬೇಕು ಅಂತ ಹೇಳಿ. ಇಲ್ಲಿ ಬನ್ನಿ, ಇವ್ರನ್ನ ವಿಚಾರಿಸಿ, ಇಷ್ಟ ಆದರೆ ಸೇರ್ಕೊಳ್ಳಿ ಅಂತ. ಇಲ್ಲಿನ ವಿಶೇಷತೆಯನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇರೋದು, ಸ್ಕಿಲ್ ಬಗ್ಗೆ ವಿಪರೀತ ಗಮನ ಕೊಡ್ತಾ ಇದ್ದಾರೆ. ನಾವು AI ಏನು ಇಡೀ ಜಗತ್ತನ್ನ ಲೀಡ್ ಮಾಡುತ್ತೆ ಅಂತ ಮಾತಾಡ್ತಾ ಇದೀವಲ್ಲ, AI ಬಗ್ಗೆನೂ ಕೂಡ ಇವರು ಬಹಳ ವಿಶೇಷವಾಗಿ ಗಮನವನ್ನು ಕೊಡ್ತಾರೆ. ಬರೀ ಕೋರ್ಸನ್ನು ಮುಗಿಸ್ಕೊಂಡು ಸರ್ಟಿಫಿಕೇಟ್ ತೊಗೊಂಡು ಹೋಗೋದು ಮಾತ್ರ ಅಲ್ಲ, ಇವರು ನಿಮಗೆ ಜಾಬ್ ಕೊಡಿಸುವ ರೀತಿಯಲ್ಲಿ ಅಥವಾ ನಿಮಗೆ ಅರ್ನಿಂಗ್ ಕೆಪಾಸಿಟಿಯನ್ನು ಬಿಲ್ಡ್ ಮಾಡುವ ಕಡೆಗೂ ಕೂಡ ಗಮನವನ್ನು ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಸ್ಕಿಲ್ ಕಲಿಸ್ತಾರೆ. ಒತ್ತಿ ಒತ್ತಿ ಅದನ್ನೇ ಹೇಳ್ತಾ ಇರೋದು. ಆ ಕಾರಣಕ್ಕಾಗಿ ಈ ಕಾಲೇಜ್ ನಮಗೆ ವಿಶೇಷತೆ ಅನಿಸ್ತಾ ಇದೆ. ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ನಾನು ಪರ್ಟಿಕ್ಯುಲರ್ ಈಗ ನಿಮ್ಮ ಕಾಲೇಜಿನ ಡಿಗ್ರಿಗೆ ಸಂಬಂಧಪಟ್ಟಾಗ ಮಾತಾಡ್ತೀನಿ. ಯಾಕಂದರೆ ಡಿಗ್ರಿ ಎಷ್ಟೋ ಜನರ ಬದುಕನ್ನು ಬದಲಾಯಿಸಿ ಬಿಡುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಜುಕೇಷನ್ ಅಂತ ಬಂದಾಗ. ನಿಮ್ಮಲ್ಲಿ ಯಾವ್ಯಾವ ಡಿಗ್ರಿ ಕೋರ್ಸು ಏನಿದೆ, ಏನು ವಿಶೇಷತೆ ಸರ್? ಸೊ ಅದೆಲ್ಲದಕ್ಕಿಂತ ಮುಂಚೆಯಾಗಿ ನಾನು ನಿಮಗೆ ಹೇಳೋದೇನೆಂದರೆ, ನಾನು ಒತ್ತಿ ಇದನ್ನು ಹೇಳ್ತಾ ಇದ್ದೀನಿ ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಸ್ ಮದರ್ ಕೋರ್ಸ್ ಫಾರ್ ಎವ್ರಿ ಕೋರ್ಸ್ ಅಂತ ಹೇಳಿ. ಸೊ ನಾವು ಇವಾಗ ಈ ಕಾಲದಲ್ಲಿ ರೀಸೆಂಟಾಗಿ ನಾವು ನೋಡಿದಾಗ ಒರಾಕಲ್ ಮತ್ತು TCS ಅಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ನ ರಿಮೂವ್ ಮಾಡಿದ್ರು ಅಂತ ನೀವು ನೋಡಿದ್ದೀರಾ ಸರ್. ಇದು ನಾನು ಮುಂಚೆನೇ ಹೇಳಿದ್ದೆ. 2024 ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಪ್ಲೇಸ್ ಆಗುತ್ತೆ. ಯಾರು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇಲ್ಲ ಅವ್ರದ್ದೆಲ್ಲದೂ ಕೆಲಸಗಳು ಹೋಗುತ್ತೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಾವು ಅವಾಗ ಯೋಚನೆ ಮಾಡಿದಾಗ ಯಾಕೆ ನಾವು BCom ಮತ್ತು BSc ಜೊತೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಸ್ ಅದರ ಜೊತೆಯಲ್ಲಿ ಒಂದೊಂದು ಸೆಮಿಸ್ಟ್ರಲ್ಲಿ ಒಂದೊಂದು ಸ್ಕಿಲ್ ಬೇಸ್ಡ್ ಎಜುಕೇಷನ್, ಅಂದರೆ ಲೈಕ್ ವೆಬ್ ಡಿಸೈನಿಂಗ್ ಇರ್ಬೋದು, ಇದ್ರ ಜೊತೆ ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು, AutoCAD ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇದನ್ನೆಲ್ಲ ಯಾಕೆ ಟ್ರೈನ್ ಮಾಡಬಾರ್ದು ಅಂತ ಹೇಳಿ. ಸರ್, ಈಗ ತುಮಕೂರು ಅಂತ ಬಂದಾಗ ನಮಗೆ ತುಂಬ ಕಾಲೇಜುಗಳಿದ್ದಾವೆ, ಅಥವಾ ನಮ್ಮ ರಾಜ್ಯದಲ್ಲೂ ತುಂಬ ಕಾಲೇಜುಗಳಿದ್ದಾವೆ. ಬಟ್ ನಿಮ್ಮ ಕೇಂಬ್ರಿಡ್ಜ್ ಅಂದಾಗ ಇತ್ತೀಚೆಗೆ ತುಂಬ ನಂಬಿಕೆ ಗಳಿಸ್ಕೊಳ್ತಾ ಇದೆ. ತುಂಬ ಜನ ಈ ಕಾಲೇಜ್ ಬರಬೇಕು ಅಂತ ಮನಸ್ಸು ಮಾಡ್ತಾ ಇದ್ದಾರೆ. ಅದ್ರ ಡಿಗ್ರಿ ಕೋರ್ಸ್ಗಳ ಬಗ್ಗೆ ಚರ್ಚೆಲ್ಲವೂ ಕೂಡ ಶುರುವಾಗಿದೆ. ಯಾಕೆ ಆ ನಂಬಿಕೆನ ಹೆಂಗೆ ಗಳಿಸ್ಕೊಂಡ್ರೆ ನೀವು ಇಷ್ಟು ಕಡಿಮೆ ಪೀರಿಯಡಲ್ಲಿ? ಜೊತೆಗೆ ಏನು ವಿಶೇಷತೆ, ಏನು ನಿಮ್ಮ ಈ ಕಾಲೇಜ್? ಸರ್, ಬೇಸಿಕಲಿ ನಮ್ಮ ಕಾಲೇಜಿನ ಕಾನ್ಸೆಪ್ಟ್ ಏನಿದೆ ಇದು ತುಂಬ ಹೊಸದಾಗಿದೆ. ಯಾವತ್ತು ನಾವು ಒಂದು ಇನೋವೇಟಿವ್ ಆಗಿ ಏನೇ ಒಂದು ಥಿಂಕ್ ಮಾಡ್ತೀವಿ, 100% ನಮಗೆ ಜನ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ಈ ಕೇಂಬ್ರಿಡ್ಜ್ ಕಾಲೇಜ್ ಅಂತ ಬಂದಾಗ ಫಸ್ಟ್ ಥಿಂಗ್ ಬರುವಂಥದ್ದು ಸ್ಕಿಲ್ ಬೇಸ್ಡ್ ಎಜುಕೇಷನ್. ಸೆಕೆಂಡ್ ಥಿಂಗ್, ಇದು ಪ್ರಾಕ್ಟಿಕಲಾಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಲ್ಲ, ಇದರ ರಿಸಲ್ಟ್ಸ್ ಏನಿದೆ, ಇದರ ಔಟ್ಪುಟ್ ಏನಿದೆ, ಇದರ ಅವಶ್ಯಕತೆ ಏನಿದೆ ಅಂತ ಜನಗಳಿಗೆ ಇವಾಗ ಅರ್ಥ ಆಗ್ತಿದೆ. ಈ ದಿನ ದಿನ ನಮಗೆ ಕಳೀತಾ ಇದ್ದಂಗೆ ಪೇರೆಂಟ್ಸ್ಗಳಿಗೆ ನಂಬಿಕೆ ಬರ್ತಾ ಇದೆ, ಹೌದು ನಮಗೆ ಸ್ಕಿಲ್ಸ್ ಇಲ್ದಲೆ ನಮ್ಮ ಮಕ್ಕಳನ್ನ ನಾವು ಮುಂದಿನ ಭವಿಷ್ಯನ ಸುಭದ್ರ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು. ಈ ಕಾರಣಕ್ಕಾಗಿ ಈ ಇಂಟಿಗ್ರೇಟೆಡ್ ಸಿಸ್ಟಮ್ ಏನಿದೆ, ಸ್ಕಿಲ್ ಬೇಸ್ಡ್ ಇಂಟಿಗ್ರೇಟೆಡ್ ಸಿಸ್ಟಮ್ ಏನಿದೆ, ಇದು ನಮಗೆ ತುಂಬ ಅವಶ್ಯಕವಾಗಿ ಈ ದಿನಗಳಲ್ಲಿ ಇರೋದ್ರಿಂದ ಈ ಕೇಂಬ್ರಿಡ್ಜ್ ಕಾಲೇಜ್ ಒಂದು ಒಳ್ಳೆ ಹೆಸರನ್ನ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಸರ್. ಸರ್, ಈಗ ಡಿಗ್ರಿ ಕೋರ್ಸ್ಗಳು ಈಗ ನಮ್ಗೆ ಗೊತ್ತಿರೋ ಹಾಗೆ ಈಗ BCom BSc ಇನ್ನೊಂದು ಕೋರ್ಸ್ ಏನೋ ಇರುತ್ತೆ. ಬಟ್ ನಿಮ್ಮ ಕಾಲೇಜಲ್ಲಿ ಏನಾಗಿದೆ ಅಂದರೆ ಬರೀ BCom BSc ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೊಂದಷ್ಟು ಸರ್ಟಿಫಿಕೇಶನ್ ಕೋರ್ಸ್ಗಳಿದೆ. ಏನಾದರೂ ವಿಶೇಷತೆ ಏನು, ಹೇಗೆ ಅಂತ? ಸರ್, ನಮ್ಮಲ್ಲಿ BCom ಮತ್ತು BSc ಇದು ರೆಗ್ಯುಲರ್ ಡಿಗ್ರಿ ಕೋರ್ಸಸ್. ಈ ರೆಗ್ಯುಲರ್ ಡಿಗ್ರಿ ಕೋರ್ಸಸ್ ಜೊತೆಗೆ 6 ಆ್ಯಡ್ ಆನ್ ಕೋರ್ಸಸ್ಗಳನ್ನ ನಾವೇನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಇದು ನಿಮಗೆ ತುಂಬ ಫ್ಯಾಸಿನೇಟಿಂಗ್ ಆಗಿ ಕಾಣುತ್ತೆ. ಪ್ರತಿ ಸೆಮಿಸ್ಟ್ರಿಗೆ ಒಂದೊಂದು ನಿಮಗೆ ಆ್ಯಡ್ ಆನ್ ಕೋರ್ಸಸ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಫಸ್ಟ್ ಸೆಮಿಸ್ಟ್ರಿಗೆ ಬಂದಾಗ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು. ಸರ್, ಈ ಡಿಜಿಟಲ್ ಮಾರ್ಕೆಟಿಂಗ್ ಇವತ್ತಿನ ಹುಡುಗರು, ಇವತ್ತೇನಿದೆ ಯೂತ್ಸ್ಗಳೇನಿದೆ, ಈ ಯೂತ್ಸಿನ ಒಂದು ಹೊಸ ಅಧ್ಯಾಯನ ಬರೆಯೋಕ್ಕೆ ಹೊರಟಿದೆ ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್. ನಾನು ಮೊನ್ನೆಯಲ್ಲೋ ನೋಡ್ತಾ ಇದ್ದೆ, ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ದೇವರು ಡಿಜಿಟಲ್ ಮಾರ್ಕೆಟಿಂಗ್ನ ಕರೆಯುವಂಥದ್ದು ಪದ್ಧತಿ ಬೆಳೆಸ್ಕೊಂಡಿದೆ ಇವತ್ತು. ಹೌದು ಸರ್, ಯಾಕಂದರೆ ನಾನು ನೋಡಿದ್ದೀನಿ, ಮೊನ್ನೆ ರೀಸೆಂಟಾಗಿ ನಾವೆಲ್ಲ ರೀಲ್ಸ್ಗಳನ್ನ ನೋಡ್ತಾ ಇರ್ತೀವಿ. ಈ ದೇವಸ್ಥಾನಕ್ಕೆ ಬನ್ನಿ, ಆ ದೇವಸ್ಥಾನಕ್ಕೆ ಬನ್ನಿ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಇವತ್ತು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಆಗಿಬಿಟ್ಟಿದೆ. ಎಲ್ಲದನ್ನು ನಾವು ಡಿಜಿಟಲೈಸ್ಡ್ ಆಗಿದ್ದೀವಿ ಇವತ್ತು. ಡಿಜಿಟಲ್ ಕರೆನ್ಸಿ ಆಗಿರ್ಬೋದು, ಡಿಜಿಟಲೈಸೇಷನ್ ಆಗಿರ್ಬೋದು, ಪ್ರತಿಯೊಂದು ಡಿಜಿಟಲೈಸೇಷನ್ ಆಗ್ತಿರಬೇಕಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ 100% ನನಗೆ ಮುಂದಿನ ಪೀಳಿಗೆಯಲ್ಲಿ ಹೇಗೆ ಸರ್ವೈವ್ ಆಗಬೇಕು, ಪ್ಲಸ್ ಹೇಗೆ ನಾನು ಒಂದು ಅಮೌಂಟ್ ದುಡ್ಡನ್ನ ಹೇಗೆ ದುಡಿಬೇಕು ಅನ್ನುವಂಥದ್ದನ್ನು ನಿಮಗೆ ಕಲಿಸ್ಕೊಡುತ್ತೆ ಡಿಜಿಟಲ್ ಮಾರ್ಕೆಟಿಂಗ್. ಇದು ಒಂದು ಒಳ್ಳೆ ಕೋರ್ಸ್ ಆಗಿದೆ. ಎರಡನೇದಾಗಿ ಇದಕ್ಕೆ ನಾವು ಈ ಸರ್ಟಿಫಿಕೇಷನ್ ಕೋರ್ಸಸ್ಗಳನ್ನ ನಾವು ಮಾಡಬೇಕಾದಾಗ ನಾವೇನು ಮಾಡಿದ್ವಿ, MOUsಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈ MOUಗಳಂತ ಬಂದಾಗ ನಮಗೆ ಒಂದು ಸ್ಟ್ಯಾಂಡರ್ಡೈಸ್ಡ್ ಕಂಪನೀಸ್ಗಳನ್ನ ನಾವು ಚೂಸ್ ಮಾಡ್ಕೊಳ್ತೀವಿ. ವಿ ಆರ್ ವೆರಿ ಮಚ್ ಪ್ರಿಸೈಸ್ ಆನ್ ದಟ್. ಈ XLR ಅನ್ನೋ ಕಂಪನಿ ಆಗಿರಲಿ, ಎಜುಕ್ಯಾಡ್ ಅನ್ನೋ ಕಂಪನಿ ಆಗಿರಲಿ. ಈಗ ಎಜುಕ್ಯಾಡ್ ಕಂಪನಿ ನಮಗೆ AutoCAD ಅನ್ನು ಕಲಿಸ್ಕೊಡ್ತಾರೆ. ಈ AutoCAD ಅಂತ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ಎ ಸಾಫ್ಟ್ವೇರ್.
ಇದನ್ನು ನೀವು ಬಿ ಸಿವಿಲಲ್ಲಿ ಕಲಿಯುವಂಥದ್ದು. ಬಟ್ ಇಲ್ಲಿ ಯಾಕೆ ಸರ್ ನಿಮಗೆ ಸಾಮಾನ್ಯ ಒಬ್ಬ ಡಿಗ್ರಿ ಹುಡುಗಂಗೆ ಯಾಕೆ ಆಟೋಕ್ಯಾಡ್ ಬೇಕು ಸರ್? ಇವತ್ತು ಇಂಜಿನಿಯರ್ಸ್ಗಳು ನಿಮಗೆ ಯಾರೂ ನಿಮಗೆ ಕೂತ್ಕೊಂಡು ಅವ್ರಿಗೆ ಅಷ್ಟು ಟೈಮ್ ಇಲ್ಲ ಕೂತ್ಕೊಂಡು ನಾವು ನಿಮಗೆ ಪ್ಲ್ಯಾನ್ಸ್ ಮಾಡಿಕೊಡ್ಲಿಕ್ಕೆ. ಸರ್ ಇದನ್ನು ಕೂಡ ಔಟ್ಸೋರ್ಸ್ ಮಾಡುತ್ತೆ. ಇವತ್ತು ಒಂದು ಗ್ರಾಮ ಪಂಚಾಯತಿಲಿ ಒಂದು ಮನೆ ತಗೋಬೇಕು ಅಥವಾ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಲಿ ಒಂದು ಅಫಿಲೇಷನ್ ಅನ್ನೋ ನಾವು ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರು ನನಗೆ ಪ್ಲ್ಯಾನ್ ತುಂಬ ಮುಖ್ಯ ಆಗಿದೆ. ಇವತ್ತು ರೂರಲ್ ಕಡೆಯಿಂದ ತುಂಬ ಇಷ್ಟು ನಮಗೆ ಅವಕಾಶಗಳು ಇರೋದ್ರಿಂದ ನಮಗೆ ಏನಾಗ್ತದೆ, ಈ ಆಟೋಕ್ಯಾಡ್ ಅನ್ನೋವಂಥದ್ದು ತುಂಬ ಫೇಮಸ್ ಆಗ್ತಾ ಬರ್ತಾ ಇದೆ. ಆಮೇಲೆ ಕೆಲಸಗಳು ನಮಗೆ ಸಿಗ್ತಾ ಬರುತ್ತೆ. ಇದು ಎರಡನೇ ಅಂತ. ನೆಕ್ಸ್ಟ್ ಒಂದು ನಮಗೆ ವೆಬ್ ಡಿಸೈನಿಂಗ್ ಇದೆ. ಇವತ್ತು ವೆಬ್ಸೈಟ್ ಡೆವಲಪ್ಮೆಂಟ್ ಪ್ರತಿಯೊಂದು ಚಿಕ್ಕ ಬಿಸ್ನೆಸ್, ಒಂದು ಟೀ ಅಂಗಡಿಗೂ ಕೂಡ ಇವತ್ತು ವೆಬ್ಸೈಟ್ ಬೇಕಾಗಿದೆ. ಇವತ್ತು ಇಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ, ಈಗಲೂ ಕೂಡ ನಮಗೆ ಅಷ್ಟು ಫೋಕಸ್ ಇರುವಂಥ, ಅಷ್ಟು ಸ್ಕೋಪ್ ಇರುವಂಥ ಕೋರ್ಸು ವೆಬ್ ಡಿಸೈನಿಂಗ್ ಆಗಿದೆ. ಇಂಟೀರಿಯರ್ ಡಿಸೈನಿಂಗ್, ಅದಾದಮೇಲೆ ನಿಮಗೆ ಆಂಟ್ರಪ್ರಿನರ್ಶಿಪ್ ಸ್ಕಿಲ್ಸ್ಗಳಿದೆ, ಅದಾದಮೇಲೆ ಇಂಟರ್ವ್ಯೂ ಸ್ಕಿಲ್ಸ್ಗಳನ್ನ ಕಲಿಸ್ಕೊಡ್ತೀವಿ. ಈ 6 ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ಗಳು ನಿಮ್ಮ ಜೀವನವನ್ನು ಒಂದು ಮತ್ತೊಂದು ದಿಕ್ಕಿಗೆ ಬದಲಾಯಿಸುವಂಥ ಕೋರ್ಸ್ಗಳಿದೆ. ಸರ್ ಅಪಾರ್ಟ್ ಫ್ರಮ್ ದಿಸ್, ನಮ್ಮ ಡಿಗ್ರಿ ಕಾಲೇಜಲ್ಲಿ ಈ ಸರ್ಟಿಫಿಕೇಷನ್ ಕೋರ್ಸಸ್ಗಳ ಜೊತೆಗೆ ನಾವು ಈ ವರ್ಷದಿಂದ ಏನು ಮಾಡ್ತಾ ಇದ್ದೀವಿ, ಪೇಯ್ಡ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ಗಳನ್ನ ರನ್ ಮಾಡ್ತಾ ಇದ್ದೀವಿ. ಸರ್ ನೀವು 4th ಸೆಮಿಸ್ಟರ್ ಮುಗಿಸ್ತಿದ್ದಂಗೆ, ನೀವು 5th ಸೆಮಿಸ್ಟರ್ಗೆ ಎಂಟರ್ ಆಗ್ತಿದ್ದಂಗೆ ಪೇಯ್ಡ್ ಇಂಟರ್ನ್ಶಿಪ್ಸ್ಗಳನ್ನ ಕಾಲೇಜ್ ಆಫರ್ ಮಾಡ್ತಾ ಇದೆ ವಿತ್ ವೇರಿಯಸ್ MNC ಕಂಪನೀಸ್. ನಮಗೆ ಎಷ್ಟು ಜನ ಇವತ್ತು ಮಕ್ಕಳು ಬೇಕಾಗಿದ್ದಾರೆ ಈ ಇಂಟರ್ನ್ಶಿಪ್ಸ್ಗಳಿಗೆ ಅಂತ ಹೇಳಿದ್ರೆ, ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಗೈನ್ ಮಾಡ್ಕೊಳ್ಳಿಕ್ಕೆ ನಮಗೆ ಮಕ್ಕಳುಗಳು ಬೇಕಾಗಿದ್ದಾರೆ. ಅಂದರೆ ಕಂಪನೀಸ್ಗಳಿಗೆ ಅದು ಕೆಲಸ ಮಾಡುವಂಥದ್ದು ಉತ್ಸುಕರಾದಂಥ ಕ್ಯಾಂಡಿಡೇಟ್ಸ್ಗಳು ಬೇಕಾಗಿದ್ದಾರೆ. ಬಟ್ ನಮ್ಮ ಕಾಲೇಜಲ್ಲಂಥ ಮಕ್ಕಳಿಗೆ ಪೇಯ್ಡ್ ಇಂಟರ್ನ್ಶಿಪ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಸರ್ ನಮ್ಮ ಡಿಗ್ರಿ ಕಾಲೇಜಿನ ಒಟ್ಟಾರೆ ಕಾನ್ಸೆಪ್ಟ್ ಇಷ್ಟೇ ಸರ್, ಡಿಗ್ರಿ ಸರ್ಟಿಫಿಕೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಫೋಕಸ್ ಮಾಡುವಂಥದ್ದು. ಈ ವರ್ಷ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಏನಿದೆ ಇದಕ್ಕೂ ಕೂಡ ಫೈನಲ್ ಇಯರ್ ಮಕ್ಕಳಿಗೆ ನಾವು 1 ವರ್ಷ ಕಾಲ ಉಚಿತ ಕೋಚಿಂಗನ್ನು ನಮ್ಮ ಕಾಲೇಜಲ್ಲೇ ನಾವು ಕೊಡಿಸ್ಬೇಕು ಅನ್ನೋದು ಡಿಸೈಡ್ ಮಾಡಿದ್ದೇವೆ. ಈ 3 ಕಾನ್ಸೆಪ್ಟ್ಸ್ಗಳು, ಒಂದು ರೆಗ್ಯುಲರ್ ಡಿಗ್ರಿ 3 ವರ್ಷದಲ್ಲಿ, ಸರ್ಟಿಫಿಕೇಷನ್ಸ್ 6 ಸರ್ಟಿಫಿಕೇಷನ್ಸ್, ಅದ್ರ ಜೊತೆಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೇನು ಅವರಿಗೆ ತಯಾರಿ ನಡೀಬೇಕು, ಬೇಸಿಕ್ಸ್ ತಯಾರಿ ಏನು ಮಾಡಬೇಕು, ಇಷ್ಟನ್ನು ಮಾಡಿಸಿ ನಾವು ಈ ಕಾಲೇಜಿಂದ ಕಳಿಸುವಂಥ ವ್ಯವಸ್ಥೆ ಈ ಕೇಂಬ್ರಿಡ್ಜ್ ಕಾಲೇಜಲ್ಲಿದೆ. ಸರ್ ಇದು ಪೂರಕವಾಗಿ ಇನ್ನೊಂದು ಪ್ರಶ್ನೆ, ಅಂದರೆ ಈಗ ನಮಗೆ ಎಜುಕೇಶನ್ ಅಂದಾಗ ನಾವು ಮಾಡೋ ಕೋರ್ಸು ಅಥವಾ ಸರ್ಟಿಫಿಕೇಟು ಬರೀ ಅದು ಸರ್ಟಿಫಿಕೇಟಿಗೆ ಸೀಮಿತ ಆಗಬಾರ್ದು, ಅದು ದುಡಿಯುವ ಶಕ್ತಿ ಕೊಡಬೇಕು. ಹೌದು ಅಂತ ಅದೇ ಪ್ರಶ್ನೆ, ನಿಮ್ಮ ಕಾಲೇಜಿಂದ ಒಂದು ಸರ್ಟಿಫಿಕೇಟ್ ತೊಗೊಂಡು ಹೋಗ್ತಾರೆ ಅಂದರೆ ಅವ್ರಿಗೆ ದುಡಿಯೋ ಶಕ್ತಿ ಸಿಗುತ್ತಾರೆ. ಸರ್ ಇದಕ್ಕಾಗಿಯೇ ನಾನು ನಿಮಗೆ ಒಂದು ಹೊಸ ಕಾನ್ಸೆಪ್ಟನ್ನು ಹೇಳಿದ್ದು, ಈ ಪೇಯ್ಡ್ ಇಂಟರ್ನ್ಶಿಪ್ಸ್ ಅಂತ ಏನಿದೆ ಸರ್. ಈ ಪೇಯ್ಡ್ ಇಂಟರ್ನ್ಶಿಪ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಈ XLR ಕಂಪನಿ, ಈ XLR ಕಂಪನಿಯವರು ನನಗೇನು ಹೇಳ್ತಿದ್ದಾರೆ, ಸರ್ ನಿಮ್ಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕ್ಲಾಸಸ್ ಆದಮೇಲೆ ನೀವು ನಮಗೆ ಮಕ್ಕಳನ್ನ ಕೊಡಿ, ನಮಗೆ ಇಂಟರ್ನ್ಶಿಪ್ಸ್ ಮಾಡಿಸ್ಕೊಳ್ತೀವಿ ಸರ್. ವಿ ವಿಲ್ ಪೇ 15,000 rupees ಅಟ್ ದ ಟೈಮ್ ಆಫ್ ಇಂಟರ್ನ್ಶಿಪ್ಸ್ಗಳು ಖಾಲಿ ಇದ್ದಾವೆ ನಮ್ಮಲ್ಲಿ, ನೀವು ಕಳಿಸಿ. ನಮ್ಮಲ್ಲಿ ಕಳಿಸಿದ್ರೆ ನಾವು ನಿಮಗೆ ಅದನ್ನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದಿರುತ್ತೆ. ಅದಾದಮೇಲೆ ಪ್ಲೇಸ್ಮೆಂಟ್ಸ್ ಕೂಡ ಆಗ್ಬೋದು ಇನ್ ಕೇಸ್ ಇಫ್ ದೇ ಆರ್ ಗುಡ್. ಈ ಥರ ಹೇಳುವಂಥ ಕಂಪನೀಸ್ಗಳು ನಮ್ಮ ಜೊತೆ ಟೈಅಪ್ಪಲ್ಲಿದ್ದಾರೆ. ಸರ್ PU ಅಂತ ಬಂದಾಗ ನಮಗೆ ಕಂಪ್ಲೀಟ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಅನ್ನೋ 2 ವಿಭಾಗ ಇದೆ. ಸೈನ್ಸಲ್ಲಿ ಬಂದಾಗ PCMB ಇದೆ ಪ್ಲಸ್ KCET ಇದೆ, PCMC ಇದೆ ಪ್ಲಸ್ KCET ಇದೆ, CBA ಇದೆ ಪ್ಲಸ್ CS ಫೌಂಡೇಶನ್ ಅನ್ನುವಂಥದ್ದನ್ನು ನಾವು ಆ್ಯಡ್ ಆನ್ ಮಾಡಿದ್ದೇವೆ. ಕಂಪನಿ ಸೆಕ್ರೆಟ್ರಿಯೇಟ್ ಫೌಂಡೇಶನ್ ಕೋರ್ಸಿಗೆ ಏನೇನು ಬೇಕಾಗಿದೆ ಅದನ್ನು ಕೋಚಿಂಗ್ ಕೂಡ ಇರುತ್ತೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ. ಈ 2 ವಿಭಾಗದಲ್ಲಿ ಫಸ್ಟನ್ನು ನಾವು ಯೋಚನೆ ಮಾಡಿದಾಗ ಸರ್ PCMB ಪ್ಲಸ್ KCET ಪ್ಲಸ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್, ಇಷ್ಟು ಕೂಡ ಒಬ್ಬ PU ಸ್ಟೂಡೆಂಟಿಗೆ 2 ವರ್ಷಗಳ ಕಾಲದಲ್ಲಿ 2 ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ಕೊಳ್ತಾರೆ. ಈ PU ಜೊತೆಗೆ ಒಬ್ಬ PCMB ಸ್ಟೂಡೆಂಟ್ ಆಗಿದ್ದರೆ PCMB ಕೋರ್ಸನ್ನು ಓದ್ತಾನೆ, KCET ತಯಾರಿಯಾಗಿರುತ್ತೆ, ಅದೇ ಥರ ಈ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಗೂ ತಯಾರಾಗಿರ್ತಾರೆ. ಸರ್ ಇಷ್ಟೆಲ್ಲ ಆದಮೇಲೆ ಎಜುಕೇಶನ್ ಅಂದ್ರೆ ನೋಡ್ತಾ ಇರ್ತೀವಿ, ಬಿಸ್ನೆಸ್ ಅನ್ನೋ ರೀತಿಲಿ ಆಗಿದೆ. ಹೌದು. ಪ್ರಶ್ನೆ ಇರುತ್ತೆ, ಫೀಸ್ ಎಲ್ಲ ಹಿಂಗೆ ಸರ್ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಾನು ಈಗ ಒಂದು ಸುಮ್ಮನೆ ನನ್ನದೇ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿದಾಗ, ಒಂದು ಪ್ರೀ ಸ್ಕೂಲ್ಗೆ ಇವತ್ತು ಆನ್ ಆನ್ ಆವ್ರೇಜ್ 1 ಲಕ್ಷ ರೂಪಾಯಿ ಇದೆ ಸರ್. ಒಂದು ಫಸ್ಟ್ ಸ್ಟ್ಯಾಂಡರ್ಡಿಗೆ ನಾವು ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ, ನಾನೇ ನನ್ನ ಮಗಳಿಗೆ ಮಾಡಬೇಕು ಅಂದ್ರೂ 1 ಲಕ್ಷ ರೂಪಾಯಿ ಇದೆ ಸರ್. ನಾನು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಈ ಎಜುಕೇಷನ್ ಅನ್ನುವಂಥದ್ದು ಹೇಗಾಗಿದೆ, ಕಮರ್ಷಿಯಲೈಸೇಷನ್ ಜಾಸ್ತಿ ಆಗಿದೆ. ಕಮರ್ಷಿಯಲೈಸೇಷನ್ ಅನ್ನೋದಕ್ಕಿಂತ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾದಾಗ ಎಷ್ಟು ಅಮೌಂಟ್ ಮುಖ್ಯನೋ ಅಷ್ಟು ಮಾತ್ರ ನಾವು ಚಾರ್ಜ್ ಮಾಡ್ತೇವೆ. ಮೀನ್ಸ್ ನಮ್ಮ ಕಾಲೇಜಿನಲ್ಲಿ ನಾಮಿನಲ್ ಫೀಸ್ನಲ್ಲಿ ನಿಮಗೆ ಒಂದು ಬೆಸ್ಟ್ ಆಫ್ ಬೆಸ್ಟ್ ಕ್ವಾಲಿಟಿ ಎಜುಕೇಷನ್ನ ಪ್ರೊವೈಡ್ ಮಾಡುವಂಥದ್ದು ಪ್ಲಸ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ಪ್ರೊವೈಡ್ ಮಾಡುವಂಥದ್ದು. ಈಗ ಕಾಮರ್ಸ್ ಅಂತ ಬಂದಾಗ ನಿಮಗೆ ನಾಮಿನಲ್ ಫೀಸ್ ಇರುತ್ತೆ. ನಾಮಿನಲ್ ಅಂತ ಬಂದರೆ ಹೇಗೆ ಸರ್ ಇದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ನೀವು ಸರ್? ಒಂದು ಆ್ಯಾವ್ರೇಜ್ ಆಗಿ ನೀವು ಒಂದು 50% ಆಫ್ ಒಂದು ಪ್ರೀ ಸ್ಕೂಲ್ ಫೀಸ್ ಅಂತಲೇ ಇಟ್ಕೊಂಬಿಡಿ ಸರ್. ಇಷ್ಟು ಫೀಸಲ್ಲಿ, ಇಷ್ಟು ನಾಮಿನಲ್ ಫೀಸಲ್ಲಿ ನಾವು ಎಂಟೈರ್ ತುಮಕೂರು ಡಿಸ್ಟ್ರಿಕ್ಟಲ್ಲಿ ರನ್ ಮಾಡ್ತಿರುವಂಥ ಕಾಲೇಜ್ ನಮ್ಮ ತುಮಕೂರು ಆಚೆ ಹಾಸ್ಟೆಲ್ ಇದೆ.
ತುಮಕೂರು ಆಚೆ ಇರೋನ್ನೋದವ್ರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ಗಳಿದೆ, ಬಾಯ್ಸಿಗೆ ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಗರ್ಲ್ಸಿಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಓಕೆ ಸರ್, ಇದು ರಾಜ್ಯದ ಒಂದು ಪ್ರಶ್ನೆ. ನೀವು ಹೇಳಿ. ಶಿಕ್ಷಣ ಕ್ಷೇತ್ರದಲ್ಲಿ ಇರೋ ಕಾರಣಕ್ಕಾಗಿ ಹೇಳಿ. ಯಾಕೆ ಹಿಂಗಾಗ್ತಿದೆ? ತುಂಬ ಜನ ಈಗ ಡಿಗ್ರಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಸಂಸ್ಥೆಗಳಿಗೆ ಹೋದರೂ ಕೂಡ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ತುಂಬ ಜನಕ್ಕೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಎಷ್ಟು ಡಿಪ್ರೆಷನ್ನು ಅಥವಾ ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದಾರೆ. ಅಂದರೆ ಯಾಕೆ ಓದಬೇಕು, ನಾವು ಸರ್ಟಿಫಿಕೇಟ್ ಕೊಂಡು ಜಾಬ್ ಆಗ್ತಿಲ್ಲ ಅಂತ. ಸರ್, ಇದಕ್ಕೆಲ್ಲ ಮೂಲ ಕಾರಣ ಅಂತ ನಾವೇನಾದ್ರು ಹುಡ್ಕಕ್ಕೆ ಹೋದರೆ ನಿರಾಸಕ್ತಿ ಅಂತ ಹೇಳ್ತೀನಿ ನಾನು. ಮಕ್ಕಳಲ್ಲಿ ಇರುವಂಥ ನಿರಾಸಕ್ತಿ. ಇವತ್ತು ಪೇರೆಂಟ್ಸ್ ಆಗಿರಲಿ, ಇವತ್ತು ನನಗೆ ಆ್ಯಸ್ ಅ ಪ್ಯಾರೆಂಟ್ ನನಗೆ ತುಂಬ ಆಸೆ ಇದೆ ನನ್ನ ಮಗಳಿಗೆ ಹಂಗೆ ಓದಿಸ್ಬೇಕು, ಈಗ ಓದಿಸ್ಬೇಕು ಅನ್ನೋಂಥದ್ದು. ಬಟ್ ಆದರೆ ಮಕ್ಕಳಲ್ಲಿ ಏನು ಆಸಕ್ತಿ ಇರೋದು ಇದೆ ಅನ್ನೋಂಥದ್ದನ್ನ ಪೇರೆಂಟ್ಸನ್ನು ಅರ್ಥ ಮಾಡಿಕೊಂಡು ನೀವು ಅವ್ರಿಗೆ ಏನಿದೆ ಅಂತ ಕೊಟ್ಟರೆ 100% ದೇ ವಿಲ್ ಟೇಕ್ ಕೇರ್. ಈಗ ಯಾರಿಗೋ ಒಬ್ಬರಿಗೆ ನನಗೆ ಇಂಜಿನಿಯರಿಂಗ್, ನಾನು ಪ್ರೆಸ್ಟೀಜು ನನ್ನ ಪೇರೆಂಟ್ಸಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ನನ್ನ ಮೈಂಡ್ ಸೆಟ್ ಹೆಂಗಿದೆ, ನನ್ನ ಪ್ರೆಸ್ಟೀಜಿಗೆ ನನ್ನ ಮಗಳು ಅಥವಾ ನನ್ನ ಮಗ ಇಂಜಿನಿಯರಿಂಗೇ ಮಾಡಬೇಕು, ಡಾಕ್ಟ್ರೇ ಮಾಡಬೇಕು, ಅವನಿಗೆ ಇರುವಂಥ ಆಸಕ್ತಿಗಳನ್ನ ಬದಿಗಟ್ಟಿ ಈ ಇಂಜಿನಿಯರಿಂಗು ಅಥವಾ ನೀಟು ಅಥವಾ ಈ ಥರದಕ್ಕೆ ಕಳಿಸ್ಲೇಬೇಕು ಅನ್ನೋ ಹಠ ಏನಿದೆ ಪೇರೆಂಟ್ಸಲ್ಲಿ, ಇದು ಮಾರಕವಾಗ್ತಾ ಇದೆ. ಆಗ ಏನಾಗ್ತಿದೆ, ಆಸಕ್ತಿ ನಿರಾಸಕ್ತಿಗಳ ಮೇಲೆ ಈ ಸ್ಟೂಡೆಂಟ್ಸ್ಗಳು ಅವರು ಕೋರ್ಸ್ಗಳನ್ನ ಮಾಡ್ತಾ ಬರ್ತಿದ್ದಾರೆ. ಈಗ ನಾನು ನಮ್ಮ ಡಿಗ್ರಿ ಇದರಲ್ಲಿ ಕಾಲೇಜಲ್ಲಿ ನೋಡ್ತಾ ಇರಬೇಕಾದ್ರೆ ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್ಗಳೆಲ್ಲ ಹೇಗಿದ್ದಾರೆ ಅಂದರೆ, ಅವ್ರಿಗೆ ಮೇಜರ್ ಥಿಂಗ್ ಏನು ಸರ್, ನೀವು ಯಾಕೆ ಬಂದಿದ್ದೀರಿ ನಮ್ಮ ಕಾಲೇಜಿಗೆ ಅಂತ ಏನಾದರೂ ನಾವು ಒಂದು ಕ್ವೆಶ್ಚನ್ನ ಕೇಳಿದ್ರೆ, ಸರ್ ಓನ್ಲಿ ಬಿಕಾಸ್ ಆಫ್ ಸ್ಕಿಲ್ ಬೇಸ್ಡ್ ಎಜುಕೇಷನ್. ಆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ನಮ್ಮ ಲೈಫನ್ನು ಟರ್ನಿಂಗ್ ಪಾಯಿಂಟ್ ಆಗಿದೆ, ಇದಕ್ಕಾಗಿ ನಾವು ಈ ಕೇಂಬ್ರಿಡ್ಜಿಗೆ ಬಂದಿದ್ದೇವೆ ಅನ್ನೋದು ಒಂದೇ ಉತ್ತರ ಸಿಗುತ್ತೆ. ಅದಾದಮೇಲೆ ಇನ್ನೂ ಒಂದು ಉತ್ತರ, ಹಾಗಾದರೆ ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸ್ತಾ ಇದ್ದೀರಾ ಇಲ್ಲಿ ಅಂತ ಹೇಳಿದ್ರೆ, ಸರ್ 100% ಈ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ಗಳು ನೀವೇನು ಈ ಇದರಲ್ಲಿ ಹೇಳ್ತಾ ಇದ್ದೀರಿ ಇದಕ್ಕಿಂತ ಬಿಯಾಂಡ್ ಆಗಿದೆ ಅಂತ ಮಕ್ಕಳಿನ ಆನ್ಸರ್ಸ್ಗಳು ನಾನು ಕೇಳಿದ್ದೀನಿ. ಸರ್, ಕೊನೆಯ ಪ್ರಶ್ನೆ. ಅಂದರೆ ಓದಾಗೆಲ್ಲ ಅದನ್ನೇ ಕೇಳಿದ್ವಿ, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಅದನ್ನೇ ಕೇಳ್ತಾ ಇರೋದು. ಅಂದರೆ ಇಲ್ಲಿವರೆಗೆ ಒಂದು ಟ್ರೆಡಿಷನಲ್ ಎಜುಕೇಷನ್ ನೋಡ್ತಾ ಇತ್ತಲ್ಲ, ಅದಕ್ಕಿಂತ ಬೇರೆನೇ ಕೊಡೋ ಪ್ರಯತ್ನ ನೀವು ಕೂಡ ಮಾಡ್ತಾ ಇದ್ದೀರಿ. ಹೌದು. ನಿಮ್ಗೆ ಏನಿಸುತ್ತೆ ಸರ್, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು AI ವಿಚಾರ ಸಂಬಂಧಪಟ್ಟಾಗ ಏನು ಮಾಡುತ್ತೆ ಅನ್ಸುತ್ತೆ? ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಎಲ್ಲರೂ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ 100% ರಿಪ್ಲೇಸ್ ಮಾಡುತ್ತೆ, ಪ್ರತಿಯೊಂದು ಜಾಬನ್ನು ರಿಪ್ಲೇಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸರ್, ನೆವರ್ ಸರ್. ಇವತ್ತು ನಮಗೆ 50 to 60% ಏನಾದರೂ ನಮಗೆ ರಿಪ್ಲೇಸ್ ಮಾಡೋ ಹಾಗಿದ್ರೆ ಅದು AI ಅನ್ನೋದನ್ನು ನಾವು ಹೇಳ್ಬೋದು. ಈ 50-60% ಇರುವಂಥ ಈ AI ಸರ್ಟಿಫಿಕೇಷನ್ಸ್ಗಳು ಏನಿರುತ್ತೆ, ಈ AI ಕೆಲಸ ಏನಿದೆ ನಾನು ನೋಡ್ತಾ ಇರ್ತೇನೆ. ಈಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪ್ರಾಂಪ್ಟ್ ಕೊಡಬೇಕು ಸರ್, ಆ ಪ್ರಾಂಪ್ಟ್ ಕೊಡೋವಂಥ ಎಜುಕೇಷನ್ನು ಕೂಡ ನಮ್ಮಲ್ಲಿಲ್ಲ, ಆ ಸ್ಕಿಲ್ ಕೂಡ ನಮ್ಮಲ್ಲಿಲ್ಲ. ಫಾರ್ ಎಕ್ಸಾಂಪಲ್ ಡ್ರಾಫ್ಟ್ ಅಫಿಷಿಯಲ್ ಲೆಟರ್ ರಿಗಾರ್ಡಿಂಗ್ ಸೋ ಅಂಡ್ ಸೋ ಅಂತ ಒಂದು ಹಾಕ್ಕೊಡ್ಬೇಕಾಗಿದೆ, ಆ ಪ್ರಾಂಪ್ಟ್ಸ್ಗಳನ್ನ ಕೊಡಬೇಕಾಗಿರುತ್ತೆ. ಆ ಪ್ರಾಂಪ್ಟ್ಸ್ಗಳನ್ನ ಕೊಡೋವಷ್ಟು ಕೆಪಾಸಿಟಿ ನಮ್ಮ ಮಕ್ಕಳಲ್ಲಿ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು AI ಅಷ್ಟು ರಿಪ್ಲೇಸ್ ಮಾಡ್ತಾ ಇದೆ. ಇವತ್ತೊಂದು ಲೆಟರ್ ರೈಟಿಂಗ್ ಬೇಕು, AI ಮಾಡುತ್ತೆ. ಇವತ್ತೊಂದು ಅಸೈನ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು AI ಕಂಪ್ಲೀಟಾಗಿ ಬರೆದು ಕೊಡುತ್ತೆ. ಇವತ್ತು ಒಂದು ವಿಡಿಯೋನಲ್ಲಿ ಏನಾದರೂ ಮಾತಾಡಬೇಕು ಕಣೆ ಅಂತ ಹೇಳಿದ್ರೆ ಇವತ್ತು ಸ್ವಂತ ಇಚ್ಛೆಯಿಂದ ಮಾತಾಡುವಂಥದ್ದಿಲ್ಲ ಸರ್ ಇದು. ಅದನ್ನು ಕೂಡ ಸ್ಕ್ರಿಪ್ಟೆಡ್ ಇದೆ ಇವತ್ತು, ಅದು ಕೂಡ AI ಕೊಡ್ತಾ ಇದೆ. ಮೀನ್ಸ್ AI ನಾವು ಹೆಂಗೆ ಬಳಸ್ಕೊಳ್ತೀವೋ ಹಾಗೆ ಸರ್, ನಮ್ಮನ್ನು ಹೆಂಗೆ ಆಕ್ರಮಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮನ್ನು ಲೇಸಿ ಮಾಡ್ತಾ ಇದೆ. AI ಬೆಳೀತಾ ಇದೆ. ಬಟ್ ಆ್ಯಸ್ ಎ ಹ್ಯೂಮನ್ ರಿಸೋರ್ಸ್ ನಾವು ಫರ್ದರ್ ಡೇಸಲ್ಲಿ ನಮ್ಮ ಸ್ಕಿಲ್ಸ್ಗಳನ್ನ ನಾವು ಜಾಸ್ತಿ ಮಾಡಿಕೊಂಡ್ರೆ, AI ಸ್ಕಿಲ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಸಕ್ಸಸ್ನ ಕಾಣ್ಬೋದು. ಸಕ್ಸಸ್ ಹಾಗೆ ಸುಲಭವಾಗಿ ಬರೋದಿಲ್ಲ. ಈ ಸಕ್ಸಸ್ನ ತಗೋಬೇಕು ಅಂದಾಗ ವಿತ್ ಯುಟಿಲೈಸೇಷನ್ ಆಫ್ AI. ಈಗ ಫಾರ್ ಎಕ್ಸಾಂಪಲ್ ನಾನು ತಗೋಬೇಕು ಅಂದರೆ ಈ ಎಜುಕೇಷನ್ ಸೆಕ್ಟರಲ್ಲೇ AI ಹೇಗೆ ಯೂಸ್ ಮಾಡ್ಬೋದು ಸರ್ ನಾವು? ಸರ್, ಮುಂಚೆ ಎಲ್ಲ ನಮಗೆ ಈ ಥಿಯರಿಟಿಕಲ್ ವೇ ಆಫ್ ಲರ್ನಿಂಗ್ ಇತ್ತು. ಈಗ ನಮ್ಮಲ್ಲೇ ನಾವು ಏನು ಮಾಡಿದೆ, ಸ್ಮಾರ್ಟ್ ಬೋರ್ಡ್ಸ್ಗಳಿದೆ. ಈ ಹೇಗೆ ಸ್ಮಾರ್ಟ್ ಬೋರ್ಡ್ಸ್ಗಳಲ್ಲಿ ನಾವು AI ನ ಹೇಗೆ ಯೂಸ್ ಮಾಡ್ಕೋಬೋದು? ಇವತ್ತೊಂದು ಪ್ರಾಕ್ಟಿಕಲ್ಸ್ ಇರುತ್ತೆ, ಒಂದು ಬಯಾಲಜಿ ಪ್ರಾಕ್ಟಿಕಲ್ಸ್ ಇರುತ್ತೆ, ಫಿಸಿಕ್ಸಲ್ಲಿ ಪ್ರಾಕ್ಟಿಕಲ್ಸ್ ಇರುತ್ತೆ. ಇದನ್ನೆಲ್ಲ ನಾವು ಪ್ರತಿಯೊಂದೂ ಅವರಿಗೆ ವಿಜುವಲೈಸೇಷನಲ್ಲಿ ತೋರಿಸಿದಾಗ 100% ಸ್ಟೂಡೆಂಟ್ಸ್ ಅವರ ಆಸಕ್ತಿನ ತುಂಬ ನಾವು ಚೆನ್ನಾಗಿ ಜಾಗೃತಗೊಳಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ರೆಗ್ಯುಲರ್ ಆಗಿ ನಾವು ಮುಂಚೆ ನೋಡ್ತಾ ಇದ್ವಿ. ನಾನು PCMB ಈ PU ಮಾಡಿದಾಗ ಮೇಸ್ಟ್ರುಗಳು ಏನು ಮಾಡೋರು ಅಂತ ಹೇಳಿದ್ರೆ, ಒಂದು ಅಮೀಬಾ ಚಿತ್ರಣ ಅಥವಾ ಇನ್ನೊಂದು ಯಾವುದೋ ಒಂದು ಮೈಟೋಕಾಂಡ್ರಿಯಾ ಚಿತ್ರಣ ಬರೀಬೇಕಾದ್ರೆ ಕಂಪ್ಲೀಟ್ಲಿ ಬೋರ್ಡ್ ಮೇಲೆ ಬರೆಯೋರು. ಅದರದ್ದು ಆಸಕ್ತಿ ಇರ್ತಿರಲಿಲ್ಲ ನನಗೆ, ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೆ. ಬಟ್ ವೆನ್ ಐ ಸಿ ಇನ್ ಡೆಪ್ತ್ ಆ ವಿಜುವಲೈಸೇಷನ್ ನೋಡಿದಾಗ AI ಏನು ಮಾಡುತ್ತೆ, ಪ್ರತಿಯೊಂದೂ ನನಗೆ ಡಿಫ್ರೆನ್ಷಿಯೇಟ್ ಮಾಡಿ ಹೇಳುತ್ತೆ. ನನ್ನಲ್ಲಿ ಆಸಕ್ತಿ ಜಾಸ್ತಿ ಮಾಡ್ತಾ ಇದೆ. ಬಟ್ ಇನ್ಫಾರ್ಮೇಟಿವ್ ಆಗಿ ನಾನು AI ನ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ ಸರ್. ಬಟ್ ನಮ್ಮನ್ನು ನಾವು ಲೇಸಿ ಮಾಡಿಕೊಂಡು AI ನ ಯೂಸ್ ಮಾಡಿದ್ರೆ ಸರ್, ಡೌಟೇ ಪಡಬೇಡಿ, ನಮ್ಮನ್ನು ಕಂಪ್ಲೀಟಾಗಿ AI ಆವರಿಸುತ್ತೆ.